ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರಾ, ನಾವು ತುಂಬ ದಿನಕ್ಕೆ ಒಂದೆರಡು ತಿಂಗಳು ಆದಮೇಲೆ, ಒಂದೆರಡು ತಿಂಗಳು 3 ತಿಂಗಳು ಆಯಿತು ನಾನು ನಮ್ಮಮ್ಮನ ಮನೆಗೆ ಹೋಗಿ. ಸೊ ಇವತ್ತು ಹೋಗ್ತಾ ಇದ್ದೀನಿ. ಸೊ ಅಮ್ಮನ ಮನೆ ಅಂತಂದ್ರೆ ಎಲ್ಲಿಲ್ದಿರೋ ಖುಷಿ ಬಂದುಬಿಡುತ್ತೆ ಅಲ್ವಾ. ಬಟ್ ನಮ್ಮ ಮನೆಯವ್ರಿಗೆ ಬೇಜಾರು ನಮ್ಮನ್ನು ಕಳಿಸೋದಕ್ಕೆ. ಸೊ ಇವಾಗ ಅದಾದಮೇಲೆ ಊರಿಗೆ ಬಂದ ತಕ್ಷಣ ಬೆಳಿಗ್ಗೆನೇ ತಿಂಡಿ. ಸೊ ನಮ್ಮ ಕಡೆ ಬಳ್ಳಾರಿ ಕಡೆ ಟಿಫನು ಅಂತಂದರೆ ಫಸ್ಟು ಪ್ರಿಫರ್ ಮಾಡೋದೇ ಒಗ್ಗರಣೆ ಮಿರ್ಚಿ. ಸೊ ಫಸ್ಟ್ ಡೇ ಬಂದ್ಬಿಟ್ಟು ಅದೇ ಆಗಿರ್ಬೇಕು ನಮಗೆ. ಹಂಗಾದ್ರೆ ಒಂಥರ ಆಮೇಲೆ ಯಾವ್ದು ಬೇಕಾದ್ರೂ ಮಾಡ್ಕೊತೀವಿ. ಸೊ ಏನು ನಮ್ಮ ಅತ್ತಿಗೆಯವರೆಲ್ಲ ಸ್ವಲ್ಪ ನಮ್ಮೂರಲ್ಲಿ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬಂದಿದ್ರೆ, ಪಾಪ ನೋಡಿ ಅವ್ರ ಕೈಲಿ ಮಾಡಿಸ್ತಾ ಇದ್ದೀವಿ ಅಂತ ಅಂದ್ಕೊಬೇಡಿ. ಸೊ ಅವ್ರು ಮಾಡಿದ್ರು. ಅದಾದಮೇಲೆ ನಮ್ಮಮ್ಮ ಏನಕ್ಕೆ ಬರೋಕ್ಕೆ ಹೇಳಿದ್ರು ನನಗೆ ಅಂತಂದರೆ, ಸೊ ಉಡಕ್ಕಿ ಹಾಕ್ತೀನಿ. ಸೊ ಮಡ್ಲು ತುಂಬ ಶಾಸ್ತ್ರ ಅಂತ ಅಂತಾರೆ ಕೆಲವೊಂದು ಕಡೆ. ಸೊ ಉಡಕ್ಕಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು, ಅದಕ್ಕೋಸ್ಕರ ಬಂದೆ. ಸೊ ನಮ್ಮೂರಲ್ಲಿ ಅದು ದೇವಿದು ಕೊಲಾರಮ್ಮ ದೇವಿದು ಗುಡಿ ಸ್ಥಾಪನೆ ಇತ್ತು. ಸೊ ಅದಕ್ಕೋಸ್ಕರ ಹೆಣ್ಮಕ್ಳಿಗೆ ಎಲ್ಲರಿಗೂ ಉಡಿ ತುಂಬಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಹೆಣ್ಮಕ್ಳಿಗೆ ಉಡಿ ತುಂಬಿದ್ದಾರೆ. ಸೊ ನಮ್ಮ ಕಡೆ ನೋಡಿ ಈ ಥರ ಶಾಸ್ತ್ರ ಮಾಡ್ತಾರೆ. ಸೊ ಫಸ್ಟು ಅರಿಶಿನ ಎಲ್ಲ ಹಚ್ಬಿಟ್ಟು, ಮುಖಕ್ಕೆ ಕೈಗೆ ಎಲ್ಲ ಹಚ್ಬಿಟ್ಟು, ಸೊ ಅದಾದಮೇಲೆ ಸ್ವಲ್ಪ ನಾವು ಸೀರೆ ಉಡಿಗೆ ಅದನ್ನು ಸ್ವಲ್ಪ ಅರಿಶಿನ ಕುಂಕುಮ ಹಾಕಿಬಿಟ್ಟು, ಅದಾದಮೇಲೆ ಅಕ್ಕಿ ಸೊ ಎಲ್ಲ ಹಾಕಿ, ಅಕ್ಕಿ ಹಾಕಾದ್ಮೇಲೆ ಒಂದೆರಡು ಕೊಬ್ಬರಿ ಬಟ್ಲು, ಹಾಗೇ ಸ್ವಲ್ಪ ಅರಿಶಿನ ಕೊಂಬು, ಹಾಗೇ ಸೊ ಬೆಳ್ಳುಳ್ಳಿ ಗಡ್ಡೆ, ಸೊ ಅದೆಲ್ಲ ಒಂದು ಬ್ಲೌಸ್ ಪೀಸು, ಸ್ವಲ್ಪ ಹೂವು, ಅಡಿಕೆ ಎಲೆ ಎಲ್ಲನೂ ಹಾಕ್ತಾರೆ ಅದಕ್ಕೆ. ಸೊ ಎಲ್ಲ ಕಡೆಯೂ ಆಲ್ಮೋಸ್ಟ್ ಹಿಂಗೆ ಮಾಡ್ತಾರೆ ಹೇಳಿ. ಸೊ ಆ ಶಾಸ್ತ್ರದಿಂದನೂ ಏನೋ ಒಂದು ರೀಸನ್ ಇರುತ್ತೆ ಅಲ್ವಾ. ನಮ್ಮ ಭಾರತೀಯರು ಯಾವುದೇ ರೀಸನ್ ಇಲ್ಲದೆ ಏನೂ ಮಾಡಲ್ಲ. ಸೊ ಮಡ್ಲಕ್ಕಿ ಏನಕ್ಕೆ ತುಂಬ್ತಾರಪ್ಪ ಅಂತಂದರೆ, ನಮ್ಮ ಮಡ್ಲು ಹಾಗೇ ನಮ್ಮ ಮನೆ ಯಾವಾಗಲೂ ಸೊ ದವಸ ನವಧಾನ್ಯಗಳಿಂದ ಸೊ ನಮಗೆ ಸೊ ಏನು ಧಾನ್ಯ ಅನ್ನೋದು ಏನು ಖಾಲಿ ಆಗದಿರ ಯಾವಾಗಲೂ ನಮ್ಮ ಮನೆ ತುಂಬ ಧಾನ್ಯ ಅನ್ನೋದಿದ್ದು, ಸೊ ನಾವು ಯಾವಾಗಲೂ ಹೊಟ್ಟೆ ತುಂಬ ಊಟ ಮಾಡಿ ಚೆನ್ನಾಗಿ ಮನೆ ತುಂಬ ಎಲ್ಲರೂ ಚೆನ್ನಾಗಿರಬೇಕು ಅಂತೇಳಿ ಆ ರೀತಿ ಶಾಸ್ತ್ರ ಮಾಡೋದು ಅಂತೆ. ಸೊ ಎಲ್ಲ ಕಡೆಯೂ ಶಾಸ್ತ್ರ ಆಲ್ಮೋಸ್ಟ್ ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ. ಸೊ ನಮ್ಮ ಇಂಡಿಯನ್ಸ್ ಮಾಡೋದು ಯಾವುದು ಕೂಡ ಯಾವುದು ತೆಗ್ದಾಕೋ ಥರ ಇರಲ್ಲ. ಸೊ ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ನೋಡ್ತಾ ಇದ್ದೀರಲ್ಲ ಹೆಂಗೆ ಮಾಡ್ತಾ ಇದ್ದಾರೆ ಅಂತ. ಸೊ ಈಗ ತಲೆಗೆ ಹೂವೆಲ್ಲ ಮುಡಿಸ್ಬಿಟ್ಟು, ಸೊ ಇವಾಗ ಮಡ್ಲಕ್ಕಿಗೆ ಎಲ್ಲ ಹಾಕ್ಬಿಟ್ಟು, ಸೊ ಮಡ್ಲಕ್ಕಿಗೆ ನಾವು ಇದೆಲ್ಲ ಮಡ್ಲಕ್ಕಿ ತೊಗೊಂಡು ಹೋಗಿ ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗಿಬಿಟ್ಟು, ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಿಟ್ಬಿಟ್ಟು ಅದನ್ನು ಹಾಗೆ ಬ್ಲೌಸ್ ಪೀಸಲ್ಲಿ
ನೋಡಿದ್ರಲ್ಲ ಇದೆಲ್ಲ ಆಯಿತು. ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ನಾವು ಸೊ ಈಗ ನಮ್ಮ ಮನೆಗೆ ಸ್ವಲ್ಪ ರಿಲೇಷನ್ಸ್ ಬಂದಿದ್ರು, ನಮ್ಮ ದೊಡ್ಡಪ್ಪ, ನಮ್ಮ ಅಣ್ಣ, ಅತ್ತಿಗೆ ಎಲ್ಲರೂ. ಅವರು ಕೂಡ ನಮ್ಮಮ್ಮ ಸ್ವಲ್ಪ ಪಾಯಸ ಮಾಡಿದ್ರು, ಹಾಗೇ ಅನ್ನ ಸಾಂಬಾರು ಎಲ್ಲ ಊಟ ಮಾಡಿಕೊಂಡು ಸೊ ಹೊರಟರು ಅವ್ರು ಕೂಡ ಊರಿಗೆ. ವ್ಲಾಗ್ ಇಷ್ಟ ಆಗಿಲ್ಲದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ನಮ್ಮ ಅಪ್ಪನ ಜೊತೆ ನನ್ನ ಮಗ.